ಹುಂಚೇಗೌಡಜೆ ಗ್ರಾಮ ಪಂಚಾಯಿತಿ ನಿವೃತ್ತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಈ ಹುಣಸೂರು ತಾಲೂಕಿನ ಕನಕ ನೌಕರರ ಒಕ್ಕೂಟದ ನಿಕಟಪೂರ್ವ ಅಧ್ಯಕ್ಷನಾಗಿ ಸುಮಾರು 5 ವರ್ಷಗಳ ಕಾಲ ಸೇವೆ ಮಾಡಿದ್ದೀನಿ ಸರ್. ತದಾದ ನಂತರ ಏನು ರಾಷ್ಟ್ರೀಯ ಅಹಿಂದ ಒಂದು ಸಂಘಟನೆ ಇದೆ, ಸನ್ಮಾನ್ಯ ಮುತ್ತಣ್ಣ ಶಿವಳ್ಳಿಯವರು ಸಂಸ್ಥಾಪಕರು ಸರ್, ರಾಜ್ಯದ ಅವರು ನನ್ನನ್ನು ಗುರುತಿಸಿ ನಿವೃತ್ತ ನೌಕರರ ರಾಜ್ಯ ಅಧ್ಯಕ್ಷರನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಸರ್. ನಿಮಗೆ ಲೆಟರ್ ಕಳಿಸೋದು? ಹ್ಞೂ ಸರ್. ಇದೆಯಾ ಕಾಪಿ? ಇದೆ ಸರ್. ಅವ್ರಿಗೆ ಈ ಸಂದರ್ಭದಲ್ಲಿ ನನ್ನ ನಮಸ್ಕಾರಗಳು ಹಾಗೂ ಅಭಿನಂದನೆಗಳನ್ನ ತಿಳಿಸ್ತಾ ಸರ್. ಈಗಾಗಲೇ ನೀವು ಏನು 15/8/2026 ಶನಿವಾರದಿಂದ ಶುರುವಾದಂಥದ್ದು ಸರ್. ಇಲ್ಲಿಯವರೆಗೂ ಏನೇನು ವಿದ್ಯಮಾನಗಳು ನಮ್ಮ ಕಲ್ಕುಂಟೆ ಗ್ರಾಮದಲ್ಲಿ ನಡೀತಾ ಇದೆ ಅನ್ನೋದನ್ನೆಲ್ಲ ತಾವು ಬಲ್ರಿ ಸರ್. ನಾನು ಈ ಬಗ್ಗೆ ಸನ್ಮಾನ್ಯರು ತಜ್ಞರು ಸಾಕಷ್ಟು ಜನ ಇದ್ದಾರೆ, ಇದನ್ನು ತಿಳಿ ಮಾಡ್ತಾರೆ, ನಮಗಿಂತಲೂ ಹಿರಿಯವರಿದ್ದಾರೆ, ನೋಡಿ ಸಂಧಾನ ಮಾಡ್ತಾರೆ, ಇದು ಒಳ್ಳೆಯದಾಗ್ತದೆ ಅಂಥೇಳಿ ಕಾದು ನೋಡಿದೆ ಸರ್. ಯಾರಿಂದಲೂ ತಮಗೆ ಈ ಥರ ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ಆ ಗ್ರಾಮ ಮುಂದುವರಿಲಿ ಅನ್ನೋದನ್ನು ಮಾಡ್ತಾರೆ ಅಂಥೇಳಿ ನೋಡಿದ್ವಿ ಸರ್. ಆದರೆ ಇದುವರೆಗೂ ಯಾರೂ ಈ ಒಂದು ಪ್ರಕ್ರಿಯೆಗೆ ಮುಂದಾಗಿಲ್ಲ ಸರ್. ಏನು ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟ ಬ್ರಿಟಿಷರ ವಿರುದ್ಧ ಕೆಚ್ಚೆದೆಯಿಂದ ಹೋರಾಡಿದ ಸ್ವತಂತ್ರ ಹೋರಾಟಗಾರ ಸರ್. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಅನಾವರಣ ಹೆಸರಿನಲ್ಲಿ ಹುಣಸೂರು ಪಟ್ಟಣದ ಕಲ್ಕುಂಟೆಯ ಕುರುಬ ಸಮಾಜದ ಅಣ್ಣ ತಮ್ಮಂದಿರು ಪರಸ್ಪರ ವಾಗ್ವಾದ ನಡೆಸುತ್ತಾ ಹೊರಗಿನವರ ಪ್ರಚೋದನೆಯಿಂದ ಗ್ರಾಮದಲ್ಲಿ ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿಯಾಗಿದೆ ಸರ್. ನಮ್ಮ ಸಮುದಾಯದ ಸ್ವಾತಂತ್ರ್ಯ ಸೇನಾನಿಗೆ ನಾವು ತೋರುತ್ತಿರುವ ಅಗೌರವ ಸನ್ಮಾನ್ಯರೇ, ಇತ್ತೀಚಿನ ವರ್ಷಗಳಲ್ಲಿ ಕುರುಬ ಸಮಾಜದ ಯುವಕರು ಜಾಗೃತರಾಗಿ ಹಾಗೂ ಸಂಘಟಿತರಾಗಿ ಸಮಾಜದ ಗುರುಪೀಠದ ಶ್ರೀಗಳು ಹಾಗೂ ಹಿರಿಯರ ಮಾರ್ಗದರ್ಶನದಲ್ಲಿ ಎಸ್ಟಿ ಮೀಸಲಾತಿ ಹೋರಾಟ ಸೇರಿದಂತೆ ನ್ಯಾಯಯುತವಾಗಿ ಸರ್ಕಾರದಿಂದ ದೊರಕಬೇಕಿರುವ ಸವಲತ್ತುಗಳಿಗಾಗಿ ನಡೆಸುತ್ತಿರುವ ಹೋರಾಟ ತಮ್ಮೆಲ್ಲರಿಗೂ ತಿಳಿದಂಥ ವಿಷಯ ಸರ್. ಹೀಗಾಗಿಯೇ ಇತ್ತೀಚಿನ ವರ್ಷಗಳಲ್ಲಿ ಹಳ್ಳಿಗಳಲ್ಲಿ ಕನಕ ಜಯಂತಿ ಆಚರಣೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಚರಣೆ, ಇಂಥ ಸಂದರ್ಭಗಳಲ್ಲಿ ಪ್ರತಿಮೆ ಅನಾವರಣವಾಗುತ್ತಿರುವ ವಿಚಾರ ಜಾಗೃತ ಕುರುಬ ಸಮಾಜದವರಿಗೆ ತಿಳಿದ ವಿಷಯವೇ ಆಗಿದೆ. ಅದರಲ್ಲೂ ಸಾಮಾಜಿಕ ಜಾಲತಾಣದ ವ್ಯಾಪಕ ಬಳಕೆಯ ಈ ದಿನಗಳಲ್ಲಿ ಪ್ರಪಂಚದ ಯಾವುದೋ ಮೂಲೆಯಲ್ಲಿ ಒಳ್ಳೆಯ ಕೆಟ್ಟ ಘಟನಾವಳಿಗಳು ಕ್ಷಣ ಮಾತ್ರದಲ್ಲಿ ನಮಗೆ ತಿಳಿಯುವಂತಾಗಿದೆ ಸರ್. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸೈನ್ಯದ ವಿರುದ್ಧ ತೀವ್ರ ವಿರೋಧ ಒಡ್ಡಿ ಹೋರಾಡಿದ ವೀರ ಸೇನಾನಿ ಜೊತೆಗಿದ್ದ ನಂಬಿಕೆ ದ್ರೋಹಿಗಳ ಕುತಂತ್ರದಿಂದಾಗಿ ಬ್ರಿಟಿಷರಿಗೆ ಸೆರೆ ಸಿಕ್ಕು ಗಲ್ಲಿಗೇರುವಂತಾಗಿದ್ದು ಇತಿಹಾಸ ಸರ್. ಹೀಗಾಗಿ ಜಾಗೃತ ಕುರುಬ ಸಮಾಜದ ಯುವಜನರು ರಾಜಕಾರಣಿಗಳ ಯಾವುದೇ ಪ್ರಚೋದನೆಗೆ ಒಳಗಾಗದೆ ಇಡೀ ಗ್ರಾಮ ಒಂದಾಗಿ
ಸೌಹಾರ್ದಯುತವಾಗಿ ಸಮಸ್ಯೆಯನ್ನು ಇತ್ಯರ್ಥಕ್ಕೆ ಮುಂದಾಗಬೇಕಿದೆ. ಹೊರಗಿನವರ ಪ್ರಚೋದನೆಯಿಂದ ಗ್ರಾಮದಲ್ಲಿ ಶಾಂತಿ ಭಂಗ ಉಂಟು ಮಾಡಿಕೊಳ್ಳಲಾಗಿದೆ. ಎಲ್ಲರೂ ಒಂದಾಗಿ ಸಾರ್ವಜನಿಕರ ಸ್ಥಳದಲ್ಲಿ ಪ್ರತಿಮೆ ಸ್ಥಾಪಿಸಲು ಅಗತ್ಯವಾಗಿ ಪಡೆಯಬೇಕಿರುವ ಅನುಮತಿಯನ್ನು ಸಂಬಂಧಿಸಿದ ಪ್ರಾಧಿಕಾರದಿಂದ ಪಡೆದು ಗ್ರಾಮದಲ್ಲಿ ಹಬ್ಬದ ವಾತಾವರಣದಲ್ಲಿ ಪ್ರತಿಮೆ ಆವರಣ ಮಾಡಿ ರಾಯಣ್ಣನಿಗೆ ನಾವು ತೋರುವ ಗೌರವ ಅದನ್ನು ಬಿಟ್ಟು ಸಮಾಜದವರೇ ಪರಸ್ಪರ ಕಚ್ಚಾಡುವುದು ಶೋಭೆಯಲ್ಲ ಸರ್. ನಮ್ಮ ಕಚ್ಚಾಟ ಬೇರೆಯವರಿಗೆ ಲಾಭವಾಗದಿರಲಿ. ಎಲ್ಲರೂ ಒಗ್ಗಟ್ಟಾಗಿ ಕಲ್ಕುಣಿಕೆಯ ಶ್ರೀ ಬೀರೇಶ್ವರ ಏನು ಸರ್ ಕಲ್ಕುಣಿಕೆಯ ಶ್ರೀ ಬೀರೇಶ್ವರ ಸಮುದಾಯ ಭವನದಲ್ಲಿ ಎರಡೂ ಗುಂಪುಗಳವರು ಸೇರಿ ಚರ್ಚಿಸಿ ಸೌಹಾರ್ದಯುತವಾಗಿ ಸಂಬಂಧಿಸಿದ ಪ್ರಾಧಿಕಾರದ ಅನುಮತಿ ಪಡೆದು ಸರ್ ಪ್ರಾಧಿಕಾರದ ಅನುಮತಿ ಪಡೆದು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಅನಾವರಣ ಮಾಡೋಣ ಸರ್. ತಲೆಮಾರುಗಳಿಂದ ಶಾಂತಿ ಸೌಹಾರ್ದತೆ ಸೋದರತೆಯಿಂದ ಬಾಳಿ ಬದುಕುತ್ತಿರುವ ಕಲ್ಕುಣಿಕೆ ಗ್ರಾಮದ ಕುರುಬ ಸಮಾಜದ ಬಾಂಧವರು ಮುಂಬರುವ ದಿನಗಳಲ್ಲೂ ಇದೇ ರೀತಿಯ ಸೌಹಾರ್ದತೆ ಕಾಪಾಡಿಕೊಂಡು ಹೋಗುವ ಮೂಲಕ ಇತರೆ ಸಮಾಜಗಳಿಗೆ ಮಾದರಿಯಾಗಿ ನಿಲ್ಲಬೇಕು ಸರ್. ಚುನಾವಣೆಗೆ ಸರ್ ಇನ್ನು 1.5 ವರ್ಷಗಳಿದೆ. ಆಗ ಸಮಾಜ ಯಾರನ್ನೂ ಬೆಂಬಲಿಸಬೇಕು ಸರ್. ಸಮಾಜ